ಗುಡ್ ಮಾರ್ನಿಂಗ್ ಆಲ್ ಮೈ ರೆಸ್ಪೆಕ್ಟೆಡ್ ಟೀಚರ್ಸ್. ಪ್ರಿಯ ಶಿಕ್ಷಕರೇ, ವಿದ್ಯಾಂಜಲಿ 2.0 ಎನ್ನುವಂತಹ ವಿನೂತನ ಕಾರ್ಯಕ್ರಮ ಜಾರಿಗೆ ಬಂದಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ವಿದ್ಯಾಂಜಲಿ 2.0 ಎನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ. ಇದನ್ನು ವಿದ್ಯಾಂಜಲಿ 1.0 ಎನ್ನುವಂಥ ಹೆಸರಿನಲ್ಲಿ ಮೊದಲು ಕರೆಸ್ಕೊಳ್ತಾ ಇತ್ತು. ವಿದ್ಯಾಂಜಲಿ ಎನ್ನುವಂಥ ಕಾರ್ಯಕ್ರಮವು 2016ರಲ್ಲಿ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಒಂದು ಕೊಡುಗೆ. ಈ ಒಂದು ವಿದ್ಯಾಂಜಲ ಕಾರ್ಯಕ್ರಮದಲ್ಲಿ ಸಮಾಜದ ಸಹಭಾಗಿತ್ವದಲ್ಲೇ, ಅಂದರೆ ಒಂದು ಸ್ವಯಂ ಸೇವಕರ ಸಮುದಾಯದ ಒಂದು ಸಹಭಾಗಿತ್ವದಲ್ಲಿ ಸರ್ಕಾರಿ ಶಾಲೆಗಳ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಂತಹ ಪ್ರೋಗ್ರಾಮ್ ಇದಾಗಿದೆ. ಈ ಒಂದು ವಿದ್ಯಾಂಜಲಿ ಕಾರ್ಯಕ್ರಮದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಸಮುದಾಯದ ಸಹಾಯವನ್ನು ಪಡಿಬೇಕಾಗಿದೆ, ಸ್ವಯಂ ಸೇವಕರ ಒಂದು ಸಹಾಯವನ್ನು ಪಡಿಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಅನೇಕ ಒಂದು ಸ್ವಯಂ ಸೇವಕರು, ವಿದ್ಯಾವಂತರು, ಅನೇಕ ರಿಟೈರ್ಡ್ ಟೀಚರ್ಸ್, ನಮ್ಮ ಇಂಡಿಯನ್ ಡಯಾಸ್ಪೋರಾದವರು ಅನೇಕರು ನಮ್ಮ ಸರ್ಕಾರಿ ಶಾಲೆಗಳ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ ಉತ್ಸುಕರಾಗಿದ್ದಾರೆ. ಅದಕ್ಕಾಗಿ ಈ ವಿದ್ಯಾಂಜಲಿ 2.0 ಎನ್ನುವಂಥ ಕಾರ್ಯಕ್ರಮ ಇನಿಷಿಯೇಟ್ ಆಗಿದ್ದು, ಇದರಲ್ಲಿ ಪ್ರತಿಯೊಂದು ಶಾಲೆಯು ರಿಜಿಸ್ಟ್ರೇಷನನ್ನು ಮಾಡಬೇಕಾಗಿದೆ. ಒಂದು ವೇಳೆ ನಾವು ಈ ವಿದ್ಯಾಂಜಲಿ 2.0 ಕಾರ್ಯಕ್ರಮದಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೇ ಆದರೆ ನಮ್ಮ ಶಾಲೆಗಳಿಗೆ ನಾವು ಸಮುದಾಯದ ಸಹಭಾಗಿತ್ವ ಅಥವಾ ಸ್ವಯಂ ಸೇವಕರ ಸಹಾಯವನ್ನು ನಮ್ಮ ಶಾಲೆಗಳಿಗೆ ನಾವು ಪಡೆದುಕೊಳ್ಬೋದು. ಅದರಿಂದ ನಮ್ಮ ಶಾಲೆಯ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ಫಸ್ಟ್ ಪ್ರೊಸೆಸ್, ನಾವು ನಮ್ಮ ಶಾಲೆಯ ಒಂದು ರಿಜಿಸ್ಟ್ರೇಷನನ್ನು ಮಾಡಬೇಕು. ಈ ವಿದ್ಯಾಂಜಲಿ ಎನ್ನುವಂಥ ಕಾರ್ಯಕ್ರಮವು ಫಸ್ಟಿಗೆ ಲಾಂಚ್ ಆಗಿದೆ 2016ರಲ್ಲಿ, ವಿದ್ಯಾಂಜಲಿ 1.0 ಎನ್ನುವಂಥ ಹೆಸರಲ್ಲಿ. ಇವಾಗ ವಿದ್ಯಾಂಜಲಿ 2.0 ಎನ್ನುವಂಥ ಹೆಸರಿನಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾವು ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡಬೇಕು. ಅದಕ್ಕಿಂತ ಮುಂಚೆ ವಾಟ್ ವಿ ಹ್ಯಾವ್ ಟು ಡಿಸ್ಕಸ್ ಈಸ್, ವಿದ್ಯಾಂಜಲಿ 2.0 ಕಾರ್ಯಕ್ರಮದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ, ಈ ಒಂದು ಪ್ರೊಸೆಸ್ ಆದರೂ ಏನು, ಇಲ್ಲಿ ನಾವು ಶಿಕ್ಷಕರಾದವರು ಏನು ಮಾಡಬೇಕು, ಶಾಲೆಯ ಒಂದು ಕೆಲಸ ಆದರೂ ಏನು, ಸ್ವಯಂ ಸೇವಕರು ಏನು ಮಾಡ್ತಾರೆ, ಸಮುದಾಯದವರು ಏನು ಮಾಡ್ತಾರೆ, ಶಿಕ್ಷಣದ ಗುಣಮಟ್ಟ ಯಾವ ರೀತಿ ಹೆಚ್ಚಳ ಆಗುತ್ತೆ, ಎಲ್ಲವನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆಮೇಲೆ ವಿದ್ಯಾಂಜಲಿ 2.0 ರಿಜಿಸ್ಟರ್ ಆಗುವಂತಹ ಪ್ರೊಸೆಸ್ ಈಗಾಗಲೇ ಅನೇಕ ಯೂಟ್ಯೂಬ್ಗಳಲ್ಲಿ ವಿಡಿಯೋ ನೋಡ್ತಾ ಇದ್ದೀವಿ. ನಾನು ಕೂಡ ಅದರ ಬಗ್ಗೆ ರಿಪೀಟ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ ವಿದ್ಯಾಂಜಲಿ 2.0 ಏನು ಎನ್ನುವುದ್ರ ಬಗ್ಗೆ ಡೀಟೇಲ್ ಆಗಿ ನಾವೀಗ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಸಿ ಹಿಯರ್ ಅಬೌಟ್ ವಿದ್ಯಾಂಜಲಿ 2.0. ಸ್ವಲ್ಪ ಡಿಸ್ಕಸ್ ಮಾಡೋಣ. ಇಲ್ಲಿ ನಾವು ವಿದ್ಯಾಂಜಲಿ ಈಸ್ ಎನ್ amalgamation of the words vidya meaning correct knowledge or clarity and anjali meaning an offering with both hands in Sanskrit language. ನೋಡಿ, ವಿದ್ಯಾಂಜಲಿ ಅಂತ ಮೀನಿಂಗ್ ನೋಡಿದಾಗ ವಿದ್ಯೆ ಅಂದರೆ ಒಂದು ಕರೆಕ್ಟ್ ನಾಲೆಜ್, ಒಂದು ಅಚ್ಚುಕಟ್ಟಾದ ಒಂದು ಜ್ಞಾನ ಅಥವಾ ಕ್ಲಾರಿಟಿ. ಅಂಜಲಿ ಅಂದರೆ ಒಂದು ಅರ್ಪಿಸುವುದು, ನಮ್ಮ ಎರಡು ಕೈಗಳಿಂದ ವಿದ್ಯೆಯನ್ನು ಅರ್ಪಿಸುವುದು. ಸೊ ವಿದ್ಯಾಂಜಲಿ ಅನ್ನುವಂಥ ಮೀನಿಂಗನ್ನು ನೋಡಿದಾಗ ನಾವು ನಮ್ಮ ಕೈಲಾದಷ್ಟು ಒಂದು ಸಹಾಯವನ್ನು ನಮ್ಮ ಎರಡೂ ಕೈಗಳಿಂದ ವಿದ್ಯೆಯನ್ನು ಬೇರೆಯವರಿಗೆ, ಅಂದರೆ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಹಂಚುವುದು ಎನ್ನುವಂತಹ ಮೀನಿಂಗ್ ಇಲ್ಲಿ ಕೊಡ್ತಾ ಇದೆ. ಸೊ ವಿದ್ಯಾಂಜಲಿ ಅಂದರೆ ಇದರ ಒಂದು ಅರ್ಥವನ್ನು ನಾವು ಸಂಸ್ಕೃತದಲ್ಲಿ ತಿಳಿದುಕೊಂಡಿದ್ದೇವೆ, ಅಂದರೆ ನಮ್ಮ ವಿದ್ಯಾದಾನವನ್ನು ಮಾಡುವುದೇ ವಿದ್ಯಾಂಜಲಿ ಅನ್ನುವಂಥದ್ದು. ಸೊ ವಿದ್ಯಾಂಜಲಿ ಈಸ್ ಅನ್ ಇನಿಷಿಯೇಟಿವ್ ಟೇಕನ್ ಬೈ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಗವರ್ಮೆಂಟ್ ಆಫ್ ಇಂಡಿಯಾ ವಿತ್ ದ ಏಮ್ ಟು ಸ್ಟ್ರೆಂಗ್ದನ್ ಸ್ಕೂಲ್ ಥ್ರೂ ಕಮ್ಯುನಿಟಿ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ಮೆಂಟ್ ಇನ್ ಸ್ಕೂಲ್ಸ್ ಅಕ್ರಾಸ್ ದ ಕಂಟ್ರಿ. ಇಡೀ ದೇಶದಲ್ಲಿ ಸಮುದಾಯದ ಒಂದು ಸಹಾಯವನ್ನು ಪಡೆದುಕೊಂಡು, ಸ್ವಯಂ ಸೇವಕರ ಸಹಾಯವನ್ನು ಪಡೆದುಕೊಂಡು ಶಾಲೆಯಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಂಥ ಉದ್ದೇಶ, ಕೇಂದ್ರ ಸರ್ಕಾರದ ಉದ್ದೇಶ ಈ ಒಂದು ಕಾರ್ಯಕ್ರಮವನ್ನು ಹೊಂದಿದೆ ಅಂತ. So this initiative would connect schools with varied volunteers from India diaspora. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಸರ್ಕಾರಿ ಶಾಲೆಗಳು ಕನೆಕ್ಟ್ ಆಗುತ್ತವೆ ಅಂತ. ಯಾರ ಜೊತೆ ಕನೆಕ್ಟ್ ಆಗ್ತವೆ ಅಂದರೆ ಇಂಡಿಯನ್ ಡಯಾಸ್ಪೋರಾ ಅವರು, ಮತ್ತು ಯಂಗ್ ಪ್ರೊಫೆಷ್ನಲ್ಸು, ಮತ್ತು ಸ್ಕೂಲ್ ಅಲುಮ್ನೈ ಅಂದರೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಮತ್ತು ರಿಟೈರ್ಡ್ ಟೀಚರ್ಸ್ಗಳು, ಆಮೇಲೆ ಗೌರ್ಮೆಂಟ್ ಆಫೀಸರ್ಸ್ಗೆ ಅವರು ಪ್ರೊಫೆಷ್ನಲ್ಸ್ ಅನೇಕರು ನಮಗೆ ಸ್ವಯಂ ಸೇವಕರಾಗಿ ನಮ್ಮ ಶಾಲೆಗಳಿಗೆ ಸಹಾಯ ಮಾಡ್ತಾರೆ. ಇದರಿಂದ ನಮ್ಮ ಶಾಲೆಯ ಗುಣಮಟ್ಟ, ಶಿಕ್ಷಣದ ಗುಣಮಟ್ಟ ಹೆಚ್ಚಾಗುತ್ತೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಕೇಂದ್ರ ಸರ್ಕಾರದವರು ಜಾರಿಗೆ ತಂದಿದ್ದಾರೆ.
ಸೊ ಇಲ್ಲಿ ನೋಡಿ, ವಿದ್ಯಾಂಜಲಿ ಹ್ಯಾಸ್ 2 ವರ್ಟಿಕಲ್ಸ್. ಸೊ ವಿದ್ಯಾಂಜಲಿ ಕಾರ್ಯಕ್ರಮದಲ್ಲಿ ಒಂದು ಮೇನು ಸ್ತಂಭಗಳು ಏನಂತಂದರೆ, ಪಾರ್ಟಿಸಿಪೇಟ್ ಇನ್ ಸ್ಕೂಲ್ ಸರ್ವಿಸ್ ಆರ್ ಆ್ಯಕ್ಟಿವಿಟಿ. ಮೊದಲನೇದಾಗಿ ಏನು ಮಾಡಬೇಕು, ನಾವು ಶಾಲೆಯ ಒಂದು ಸೇವೆಯಲ್ಲಿ, ಶಾಲೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಒಂದನೇ ಕೆಲಸ. ಮತ್ತೇನಂತಂದರೆ, ಅಸೆಟ್ಸ್ ಆರ್ ಮಟೀರಿಯಲ್ ಆರ್ ಎಕ್ವಿಪ್ಮೆಂಟ್ ಇನ್ ವಿಚ್ ವಾಲಂಟಿಯರ್ಸ್ ಕ್ಯಾನ್ ಸಪೋರ್ಟ್ ಆ್ಯಂಡ್ ಸ್ಟ್ರೆಂಥನ್ ದ ಗವರ್ಮೆಂಟ್ ಸ್ಕೂಲ್ಸ್. ಎರಡನೇ ಕೆಲಸ ಏನು ಮಾಡ್ತಾರೆ, ನಮ್ಮ ಸಮಾಜದ ಸಹಭಾಗಿತ್ವದಲ್ಲಿ ಸ್ವಯಂ ಸೇವಕರು ನಮ್ಮ ಶಾಲೆಗಳಿಗೆ ಒಂದು ಸಹಾಯವನ್ನು ಮಾಡ್ತಾರೆ. ಅಸೆಟ್ಸ್ ಅಂದರೆ ಬೆನಿಫಿಟ್ಸನ್ನು ಕೊಡ್ತಾರೆ, ಮಟೀರಿಯಲ್ಸ್ಗಳನ್ನು ಕೊಡ್ತಾರೆ, ಬೇಕಾಗುವಂಥ ಕೆಲವೊಂದು ಸಾಮಗ್ರಿಗಳನ್ನು ನಮ್ಮ ಶಾಲೆಗಳಿಗೆ ಕೊಡ್ತಾರೆ. ಸೊ ಮೊದಲನೇದಾಗಿ ನಮ್ಮ ಶಾಲೆಗಳಿಗೆ ಒಂದು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ನಮ್ಮ ಶಾಲೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಎರಡನೇದಾಗಿ ನಮ್ಮ ಶಾಲೆಗಳಿಗೆ ಬೇಕಾಗುವಂಥ ಒಂದು ಬೆನಿಫಿಟ್ಸನ್ನು, ಅಸೆಟ್ಸನ್ನು ಅವರು ಕೊಡ್ತಾರೆ ಅಂತ. ಎರಡು ಒಂದು ಸ್ತಂಭಗಳಲ್ಲಿ ಇದು ಕೆಲಸ ನಡೆಯುತ್ತೆ ಅಂತ. ಸೊ ವರ್ಟಿಕಲ್ ಆ್ಯಂಡ್ ಬ್ರಾಡ್ ಕ್ಯಾಟಗರೀಸ್ ವೇರ್ ವಾಲಂಟಿಯರ್ಸ್ ಕ್ಯಾನ್ ಸಪೋರ್ಟ್ ಆರ್ ಆಸ್ ಫಾಲೋಸ್. ಸೊ ವಾಲಂಟಿಯರ್ಸ್ಗಳು, ಸ್ವಯಂ ಸೇವಕರು ಅಥವಾ ಸಮಾಜದವರು ನಮ್ಮ ಶಾಲೆಗಳಿಗೆ ಯಾವ ರೀತಿ ಸಹಾಯ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನೋಡೋಣ. ಸೊ ಫಸ್ಟಿಗೆ ನೋಡಿ, ಪಾರ್ಟಿಸಿಪೇಟ್ ಇನ್ ಸ್ಕೂಲ್ ಸರ್ವಿಸ್ ಆರ್ ಆ್ಯಕ್ಟಿವಿಟಿ. ಮೊದಲನೇದಾಗಿ ಅವರು ನಮ್ಮ ಶಾಲೆಗಳಿಗೆ ಯಾವ ರೀತಿ ಸಹಾಯ ಮಾಡ್ತಾರೆ, ನಮ್ಮ ಶಾಲೆಯ ಒಂದು ಆ್ಯಕ್ಟಿವಿಟಿಗಳಲ್ಲಿ ಅವರು ಭಾಗವಹಿಸುವ ಮೂಲಕ. ಅಂದರೆ ಏನು ನೋಡಿ, ವಾಲಂಟಿಯರ್ಸ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ co-scholastic services or activities in government school with relevant knowledge and skill set and bridge the knowledge or skill or human resource gap in the institute. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನು ಅವರು ಬಗೆಹರಿಸ್ತಾರೆ. ಅಂದರೆ ಒಂದು ಸ್ವಯಂ ಸೇವಕರು, ಈಗಾಗಲೇ ಹೇಳಿದ್ದೀನಿ, ಎಲ್ಲ ಒಂದು ರಿಟೈರ್ಮೆಂಟ್ ಟೀಚರ್ಸು, ಅನೇಕ ಒಂದು ಪ್ರಬುದ್ಧ ಜೀವಿಗಳು ಅವರು ಏನು ಮಾಡ್ತಾರೆ, ನಮ್ಮ ಶಾಲೆಗಳಿಗೆ ಬಂದುಬಿಟ್ಟು ನಮ್ಮ ಶಾಲೆಯ ಸಹಪಠ್ಯ ಕಾರ್ಯಕ್ರಮಗಳಲ್ಲಿ ನಮ್ಮ ಶಾಲೆಯ ಒಂದು ಎದುರಿಸ್ತಕ್ಕಂಥ ಒಂದು ಕುಂದುಕೊರತೆಗಳಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ಶಿಕ್ಷಣ ಗುಣಮಟ್ಟ, ಅಂದರೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಚೆನ್ನಾಗಿ ಓದ್ಲಿಕ್ಕೆ ಬರಬೇಕು, ಬರೆಯೋದಕ್ಕೆ ಬರಬೇಕು, ಒಳ್ಳೆ ರೀತಿ ಒಂದು ನಮ್ಮ ಶಾಲೆಯ ಒಂದು ಗುಣಮಟ್ಟ ಚೆನ್ನಾಗಾಗಬೇಕು, ಅದರಲ್ಲಿ ಇವರು ಹೆಲ್ಪ್ ಮಾಡ್ತಾರೆ ಅಂತ. ಸರ್ವಿಸನ್ನು ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ಆ ಒಂದು ಹೆಲ್ಪ್ ಮಾಡೋದರಲ್ಲಿ, ಕಂಟ್ರಿಬ್ಯೂಷನ್ ಕೊಡೋದ್ರಲ್ಲಿ ಒಂದು ಕಂಟ್ರಿಬ್ಯೂಷನ್ಸ್ಗಳು ಇಲ್ಲಿ ಬರುತ್ತೆ. ಒಂದು ಜೆನರಿಕ್ ಲೆವೆಲ್ ಅಂತ ಬರುತ್ತೆ, ಇನ್ನೊಂದು ಸ್ಪಾನ್ಸರಿಂಗ್ ಅಂತ ಬರುತ್ತೆ. ಸ್ಪಾನ್ಸರಿಂಗ್ ಅಂದರೆ ನಮ್ಮ ಶಾಲೆಗೆ ಏನಾದರೂ ಒಂದು ಏನಂತೀವಿ, ಸಪೋರ್ಟ್ ಮಾಡೋದು ಅಂತ. ಸೊ ಜೆನ್ರಿಕ್ ಆಗಿ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅಂದರೆ, ಸಬ್ಜೆಕ್ಟ್ ಅಸಿಸ್ಟೆನ್ಸ್, ಅಂದರೆ ನಮ್ಮ ಶಾಲೆಗಳಿಗೆ ವಿಷಯದಲ್ಲಿ ಹೆಲ್ಪ್ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ನ ಒಂದು ಸಮಸ್ಯೆ ಇದೆ ಅಂದರೆ, ಮಕ್ಕಳು ಇಂಗ್ಲೀಷ್ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಇಂಗ್ಲೀಷ್ ಚೆನ್ನಾಗಿ ಬರೀಬೇಕು, ಯಾವ ರೀತಿ ಒಂದು ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಒಂದು ಮರಾಠಿ ಲ್ಯಾಂಗ್ವೇಜ್ ನಮಗೆ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಯಾವ ರೀತಿ ಬೋಧನೆ ಮಾಡಬೇಕು, ಈ ರೀತಿ ಒಂದು ಸ್ವಯಂ ಸೇವಕರು ಸಹಾಯ ಮಾಡೋದು. ಆಮೇಲೆ ಟೀಚಿಂಗ್ ಆರ್ಟ್ ಕ್ರಾಫ್ಟ್, ಮಕ್ಕಳಿಗೆ ಕಲೆಯನ್ನು ಯಾವ ರೀತಿ ಕಲಿಸಬೇಕು, ಡ್ರಾಯಿಂಗನ್ನು ಯಾವ ರೀತಿ ಕಲಿಸಬೇಕು, ಇದರಲ್ಲಿ ಅವರು ಸಹಾಯ ಮಾಡ್ತಾರೆ. ಮತ್ತು ಟೀಚಿಂಗ್ ಯೋಗ, ನಮ್ಮ ಮಕ್ಕಳಿಗೆ ಯೋಗ ಕಲಿಸ್ಕೊಡೋದ್ರಲ್ಲಿ, ಆಟಗಳನ್ನು ಕಲಿಸ್ಕೊಡೋದ್ರಲ್ಲಿ, ಮತ್ತು ನಮ್ಮ ಮಕ್ಕಳಿಗೆ ಟೀಚಿಂಗ್ ಲ್ಯಾಂಗ್ವೇಜಸ್, ಭಾಷೆಗಳನ್ನು ಕಲಿಸ್ಕೊಡೋದ್ರಲ್ಲಿ ಸಹಾಯ ಮಾಡ್ತಾರೆ. ಟೀಚಿಂಗ್ ವೊಕೇಶ್ನಲ್ ಸ್ಕಿಲ್ಸ್, ಅಂದರೆ ಒಂದು ಮಕ್ಕಳಲ್ಲಿ ಔದ್ಯೋಗಿಕ ಗುಣಗಳು, ಅಂದರೆ ಯಾವುದೇ ಒಂದು ಮುಂದೆ ನಾವು ಫ್ಯೂಚರಲ್ಲಿ ಜಾಬ್ಸ್ ತಗೋಬೇಕಾದ್ರೆ ಬೇಕಾಗುವಂಥ ಕೌಶಲ್ಯಗಳನ್ನು ಕಲಿಸುವಂಥದ್ದು. ಮತ್ತು ಅಸಿಸ್ಟೆನ್ಸ್ ಫಾರ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್, ಅಂದರೆ ವಿಶೇಷವಾಗಿ ಅಗತ್ಯವುಳ್ಳ ಮಕ್ಕಳಿಗೆ ಸಹಾಯ ಮಾಡೋದು. ಮತ್ತು ಅಡಲ್ಟ್ ಎಜುಕೇಷನ್, ಅಂದರೆ ವಯಸ್ಕರಿಗೆ ಶಿಕ್ಷಣ ಕೊಡೋದು. ಪ್ರಿಪೇರಿಂಗ್ ಸ್ಟೋರಿ ಬುಕ್ಸ್ ಆರ್ ಗ್ರಾಫಿಕ್ ನಾವೆಲ್ಸ್, ಒಂದು ಕಥೆ ಪುಸ್ತಕಗಳನ್ನು ತಯಾರಿಸೋದು, ಗ್ರಾಫಿಕ್ ನಾವೆಲ್ಸ್ಗಳನ್ನು ತಯಾರಿಸೋದು. ಮೆಂಟರಿಂಗ್ ಸ್ಟೂಡೆಂಟ್ಸ್ ಕರಿಯರ್ ಕೌನ್ಸಿಲಿಂಗ್, ಅಂದರೆ ಮಕ್ಕಳ ಒಂದು ಕರಿಯರನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು, ಮಕ್ಕಳ ಒಂದು ಭವಿಷ್ಯನ ಯಾವ ರೀತಿ ರೆಡಿ ಆಗಬೇಕು, ಅದಕ್ಕೆ ಸಹಾಯ ಮಾಡುವಂಥದ್ದು. ಮೆಂಟರಿಂಗ್ ಆಫ್ ಗಿಫ್ಟೆಡ್ ಆರ್ ಟ್ಯಾಲೆಂಟೆಡ್ ಚಿಲ್ಡ್ರನ್, ಅಂದರೆ ಬುದ್ಧಿವಂತ, ಅತ್ಯಂತ ಒಂದು ಇಂಟೆಲಿಜೆಂಟ್ ಇರ್ತಕ್ಕಂಥ ಮಕ್ಕಳಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು, ಅವರನ್ನು ಮುಂದೆ ಯಾವ ರೀತಿ ಅವರಿಗೆ ತರಬೇಕು, ಈ ಎಲ್ಲ ವಿಷಯಗಳಲ್ಲಿ ಅವರು ಸಹಾಯ ಮಾಡ್ತಾರೆ. ಮತ್ತು ಅದಕ್ಕೆ ಸಹಾಯ ಮಾಡ್ತಾರೆ ಅಂದರೆ, ಸಪೋರ್ಟ್ ಫಾರ್ ಪ್ರಿಪ್ರೇಷನ್ ಫಾರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್, CET ಎಕ್ಸಾಮ್ಸ್ಗಳಿಗೆ ಮಕ್ಕಳು ಯಾವ ರೀತಿ ತಯಾರಾಗಬೇಕು, ಯಾವ ಪುಸ್ತಕಗಳನ್ನು ರೆಫರ್ ಮಾಡಬೇಕು, ಎಷ್ಟು ತಾಸುಗಳು ಓದಬೇಕು, ಯಾವ ರೀತಿ ಗ್ರೂಪ್ ಸ್ಟಡಿ ಮಾಡಬೇಕು. ಸೊ ಇದಕ್ಕೆ ನಮ್ಮ ಸ್ವಯಂ ಸೇವಕರು ಸಹಾಯ ಮಾಡ್ತಾರೆ ಅಂತ. ಸ್ಪಾನ್ಸರಿಂಗ್ ಟ್ರೈನ್ಡ್ ಕೌನ್ಸಿಲರ್ಸ್ ಆ್ಯಂಡ್ ಸ್ಪೆಷಲ್ ಎಜುಕೇಟರ್ಸ್, ಸೊ ನಮಗೆ ಅವರು ಸಪೋರ್ಟ್ ಕೂಡ ಮಾಡ್ತಾರೆ. ಅಂದರೆ ನಮಗೆ ಒಳ್ಳೆಯ ಒಂದು ತರಬೇತಿ ಕೊಡುವಂತಹ ಒಂದು ಅನುಭವಸ್ಥ ಶಿಕ್ಷಕರನ್ನು ನಮ್ಮ ಶಾಲೆಗೆ ಕರೆತರೋದು, ಒಂದು ಸ್ಪೆಷಲ್ ಎಜುಕೇಷನಲ್ಲಿ ತುಂಬ ಸ್ಪೆಷಲ್ ಆಗಿರುವಂಥವರಿಗೆ, ಪ್ರೊಫೆಸರ್ಸ್ಗಳಿಗೆ ನಮ್ಮ ಶಾಲೆಗೆ ಕರೆತರೋದು. ಮತ್ತು ಆಮೇಲೆ ಸ್ಪಾನ್ಸರಿಂಗ್ ಕೌನ್ಸಿಲಿಂಗ್ ಫಾರ್ ಫಿಸಿಯೋಲಾಜಿಕಲ್ ಸಪೋರ್ಟ್, ಮೆಂಟಲ್ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್, ಅಂದರೆ ನಮ್ಮ ಮನೋವೈಜ್ಞಾನಿಕ ಬೆಳವಣಿಗೆಗೆ, ನಮ್ಮ ಫಿಸಿಕಲ್ ಡೆವಲಪ್ಮೆಂಟ್ಗೆ. ಸೊ ಅನೇಕ ಎಕ್ಸ್ಪರ್ಟ್ಸ್ಗಳು ನಮಗೆ ಶಾಲೆಗೆ ಕರೆತರುವಂಥ ಒಂದು ಸಪೋರ್ಟನ್ನು ಮಾಡ್ತಾರೆ. ಸ್ಪಾನ್ಸರ್ಶಿಪ್ ಅಂದರೆ ಸಪೋರ್ಟ್ ಮಾಡೋದು, ಇದು
ಸ್ಪಾನ್ಸರ್ಶಿಪ್ ಎಲ್ಲ ಬರುತ್ತೆ. ಮೊದಲಿಗೆ ನಾವು ನೋಡಿದ್ದು ಜನರಲ್ ಆಗಿ ಹೆಲ್ಪ್ ಮಾಡುವಂಥದ್ದು. ಮತ್ತು ಯಾವ ರೀತಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಸ್ಪೆಷಲ್ ಕ್ಲಾಸಸ್ ಬೈ ಎಕ್ಸ್ಪರ್ಟ್ಸ್, ಅಂದರೆ ಎಕ್ಸ್ಪರ್ಟ್ಸ್ಗಳು ನಮ್ಮ ಶಾಲೆಗೆ ಬಂದು ಸ್ಪೆಷಲ್ ಕ್ಲಾಸ್ ತಗೋತಾರೆ. ಫಾರ್ ಎಕ್ಸಾಂಪಲ್ ಸ್ಪೋಕನ್ ಇಂಗ್ಲೀಷಲ್ಲಿ ಮಕ್ಕಳು ಯಾವ ರೀತಿ ಮಾತಾಡಬೇಕು, ಸೊ ಈ ರೀತಿ. ಸೊ ಸ್ಪಾನ್ಸರಿಂಗ್ ಮೆಡಿಕಲ್ ಕ್ಯಾಂಪ್ಸ್ ಬೈ ಡಾಕ್ಟರ್ಸ್, ಸೊ ಡಾಕ್ಟರ್ಗಳು ನಮ್ಮ ಶಾಲೆಗೆ ಬಂದು ಒಂದು ಮೆಡಿಸಿನ್ ಬಗ್ಗೆ ನಮಗೆ ಮಾಹಿತಿ ಕೊಡುವಂಥದ್ದು, ಯಾವ ಸಂದರ್ಭದಲ್ಲಿ ಯಾವ ಒಂದು ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಬೇಕು, ನಾವು ಆರೋಗ್ಯವನ್ನು ಯಾವ ರೀತಿ ಚೆನ್ನಾಗಿ ಇಟ್ಟುಕೊಳ್ಬೇಕು, ಸೊ ಈ ರೀತಿ ಎಕ್ಸ್ಪರ್ಟ್ಗಳು ನಮಗೆ ಶಾಲೆಗೆ ಭೇಟಿ ಕೊಡುವಂಥದ್ದು. ಸ್ಪಾನ್ಸರಿಂಗ್ ಫಾರ್ ಪಾರ್ಟಿಸಿಪೇಷನ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಇವೆಂಟ್ಸ್, ಸೊ ನಮಗೆ ಮತ್ತೆ ಎಲ್ಲಿ ಸಪೋರ್ಟ್ ಮಾಡ್ತಾರೆ ಅಂದರೆ ಆ ಒಂದು ಆಟಗಳಲ್ಲಿ ಯಾವ ರೀತಿ ಭಾಗವಹಿಸಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಅದನ್ನು ಯಾವ ಸಿದ್ಧತೆ ಮಾಡ್ಕೋಬೇಕು, ಸೊ ಈ ರೀತಿ ನಮಗೆ ಸ್ಪಾನ್ಸರ್ ಮಾಡ್ತಾರೆ. ಸ್ಪಾನ್ಸರ್ ಅಂದರೆ ಸಪೋರ್ಟ್ ಮಾಡುವಂಥದ್ದು. ಸೊ ಸ್ಪಾನ್ಸರಿಂಗ್ ಫಾರ್ ಹೆಲ್ತ್ ಆ್ಯಂಡ್ ಕ್ಲೀನ್ಲಿನೆಸ್ ರಿಸೋರ್ಸಸ್, ಹೆಲ್ತನ್ನು ಯಾವ ರೀತಿ ಮೇಂಟೈನ್ ಮಾಡ್ಕೊಳ್ಬೇಕು, ಸ್ವಚ್ಛತೆಯನ್ನು ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು, ಅದರಲ್ಲಿ ನಮಗೆ ಅವರು ಸಹಾಯ ಮಾಡುವಂಥದ್ದು. ಮತ್ತು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂದರೆ ಸ್ಪಾನ್ಸರಿಂಗ್ ಅಡಿಷ್ನಲ್ ಮ್ಯಾನ್ ಪವರ್ ಫಾರ್ ಹೌಸ್ ಕೀಪಿಂಗ್ ಫಾರ್ 1 ಅಕಾಡೆಮಿಕ್ ಸೆಷನ್. ಸೊ ಹೌಸ್ ಕೀಪಿಂಗ್, ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಮ್ಯಾನ್ ಪವರ್ ಅಂದರೆ ಒಂದು ಮಾನವ ಸಂಪನ್ಮೂಲ ನಮಗೆ ಕೊಡುವಂಥದ್ದು ಅಂತ. ಸ್ಪಾನ್ಸರಿಂಗ್ ಸ್ಪೆಷಲ್ ರೆಮಿಡಿಯಲ್ ಕ್ಲಾಸಸ್, ಅಂದರೆ ಪರಿಹಾರ ಬೋಧನೆಗಳನ್ನು ನಮ್ಮ ಮಕ್ಕಳಿಗೆ ಮಾಡುವಂಥದ್ದು. ಒಂದು ಕ್ವಾಲಿಫೈಡ್ ಟೀಚರ್ಗಳಿಂದ ನಮ್ಮ ಶಾಲೆಗೆ ಬಂದುಬಿಟ್ಟು ನಾವು ಪರಿಹಾರ ಬೋಧನೆಗೆ ಹೆಲ್ಪ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತ. ಸ್ಪಾನ್ಸರಿಂಗ್ CWAtion ಐಡೆಂಟಿಫಿಕೇಷನ್ ಕ್ಯಾಂಪ್, ಅಂದರೆ ಒಂದು ವಿಶೇಷ ಚಿಲ್ಡ್ರನ್ ವಿತ್ ಸ್ಪೆಷಲ್ ಆ ಮಕ್ಕಳಿಗೆ ಒಂದು ಸ್ಪೆಷಲ್ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು. ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್, ಮಕ್ಕಳು ತಮ್ಮನ್ನು ತಾವು ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು ಅದರ ಒಂದು ಟ್ರೈನಿಂಗನ್ನು ನಮಗೆ ಅವರು ಸ್ವಯಂ ಸೇವಕರು ಮತ್ತು ಸಮಾಜದ ಸಹಭಾಗಿತ್ವದಲ್ಲಿ ನಮಗೆ ಕೊಡ್ತಾರೆ ಅವರು. ಸೊ ಈ ರೀತಿ ನಮಗೆ ಅವರು ಸಹಾಯ ಮಾಡ್ತಾರೆ. ಮುಂದೆ ಏನಿದೆ ಅಂತಂದರೆ ಅಸೆಟ್ಸ್ ಆರ್ ಮಟೀರಿಯಲ್ಸ್ ಆರ್ ಎಕ್ವಿಪ್ಮೆಂಟ್, ಸೊ ಯಾವ ರೀತಿ ಮತ್ತೆ ಬೆನಿಫಿಟ್ಸ್ಗಳು ನಮಗೆ ಒಂದು ಮಟೀರಿಯಲ್ಸ್ಗಳನ್ನು ನಮಗೆ ಅವರು ಕೊಡೋಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ನೋಡಬೇಕಾದ್ರೆ, ಸೊ ನೋಡಿ ಬೇಸಿಕ್ ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್, ನಮಗೆ ಬೇಕಾಗುವಂಥ ನಮ್ಮ ಶಾಲೆಗಳಿಗೆ ಬೇಕಾಗುವಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡುವಂಥ ಪ್ರಯತ್ನವನ್ನು ನಮ್ಮ ಸ್ವಯಂ ಸೇವಕರು ಸಮಾಜ ಸಹಭಾಗಿತ್ವ ಮಾಡುತ್ತೆ ಅಂತ. ಬೇಸಿಕ್ ಎಲೆಕ್ಟ್ರಿಕಲ್ ಇನ್ಫ್ರಾಸ್ಟ್ರಕ್ಚರ್, ನಮ್ಮ ಶಾಲೆಗಳಿಗೆ ಬೇಕಾಗುವಂಥ ಒಂದು ಫ್ಯಾನು, ಕರೆಂಟ್ ಸಿಸ್ಟಮು, ಲೈಟಿಂಗ್ ಸಿಸ್ಟಮು, ಲ್ಯಾಪ್ಟಾಪ್ ಸಿಸ್ಟಮು, ಕಂಪ್ಯೂಟರ್ ಸಿಸ್ಟಮ್ ಇವುಗಳನ್ನು ಒದಗಿಸಿಕೊಡೋಕ್ಕೆ ಅವರು ಸಹಾಯ ಮಾಡ್ತಾರೆ ಅಂತ. ಇವೆಲ್ಲವುಗಳು ಅಸೆಟ್ಸಲ್ಲಿ ಬರುತ್ತೆ, ಅಂದರೆ ಬೆನಿಫಿಟ್ಸ್ ಮೂಲ ಸೌಲಭ್ಯಗಳು ಕೊಡುತ್ತಾ ಬರುತ್ತೆ. ಸೊ ಒಟ್ಟಾರೆ 3 ರೀತಿಯಲ್ಲಿ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಜನರಲ್ ಲೆವೆಲ್ ಆಗಿ ಮತ್ತು ಸ್ಪಾನ್ಸರ್ಶಿಪ್ ಅಂದರೆ ಸಪೋರ್ಟ್ ಕೊಡುವಂಥದ್ದು, ಆಮೇಲೆ ಇಲ್ಲಿ ನಮಗೆ ಶಾಲೆಗೆ ಬೇಕಾಗುವಂಥ ಸೌಲಭ್ಯಗಳನ್ನು ಕೊಡುವುದರಲ್ಲಿ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡಿ ಕ್ಲಾಸ್ ರೂಮ್ ನೀಡ್ಸ್, ಅಂದರೆ ಕ್ಲಾಸ್ ರೂಮ್ಗಳು ಕೋಣೆಗಳು ಇಲ್ಲ ಅಂದರೆ ಕೋಣೆಗಳು ಕೊಡಿಸುವಂಥದ್ದು, ಮೇಲಾಧಿಕಾರಿಗಳಿಗೆ ಒಂದು ಲೆಟರ್ಗಳನ್ನು ಬರೆದು ಆ ಕೋಣೆಗಳನ್ನು ಕೊಡಿಸುವಂಥ ಪ್ರಯತ್ನ ಮಾಡುವಂಥದ್ದು. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದರೆ ಈಗಾಗಲೇ ಹೇಳಿದ್ದೆ ನಾನು, ಒಂದು ಕಂಪ್ಯೂಟ್ರೀಕರಣ ಮಾಡೋದು, ಡಿಜಿಟಲ್ ಮಾಡೋದು, ಅದಕ್ಕೆ ಅವರು ಸಹಾಯ ಮಾಡುವಂಥದ್ದು. ಆಮೇಲೆ ಎಕ್ವಿಪ್ಮೆಂಟ್ ಫಾರ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಸ್ಪೋರ್ಟ್ಸ್, ಅಂದರೆ ಸಹಪಾಠ ಚಟುವಟಿಕೆಗಳಿಗೆ ಒಂದು ಆಟೋಟಗಳಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಒದಗಿಸುವುದು. ಹೆಲ್ತ್ ಆ್ಯಂಡ್ ಸೇಫ್ಟಿ ಏಡ್ಸ್, ಅಂದರೆ ಹೆಲ್ತ್ ಆರೋಗ್ಯ ಕಾಪಾಡಿಕೊಳ್ಬೇಕಾದ್ರೆ ಏನೆಲ್ಲ ಉಪಕರಣಗಳು ಬೇಕು ಅದನ್ನು ಕೊಡಿಸುವಂಥದ್ದು. ಉದಾಹರಣೆ ಸ್ಯಾನಿಟೈಸರ್ ಅಂತ ತಿಳ್ಕೊಳ್ಳಿ, ಮಾಸ್ಕ್ ಅಂತ ತಿಳ್ಕೊಳ್ಳಿ. ಆಮೇಲೆ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ TLMಗಳನ್ನು ಒದಗಿಸಿಕೊಡ್ತಾರೆ. ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ಸ್, ಏನಾದರೂ ನಮ್ಮ ಶಾಲೆಯಲ್ಲಿ ರಿಪೇರಿ ಇದ್ದರೆ ರಿಪೇರಿ ಮಾಡಿಸುವಂಥದ್ದು. ಆಫೀಸ್ ನೀಡ್ಸ್, ನಮ್ಮ ಆಫೀಸ್ಗಳಿಗೆ ಏನೆಲ್ಲ ಬೇಕೋ ಅದನ್ನು ಒದಗಿಸಿಕೊಡುವಂಥದ್ದು. ಟೂಲ್ ಕಿಟ್ಸ್ ಆ್ಯಂಡ್ ಮಿಸ್ಸೆಲೇನಿಯಸ್ ಎಕ್ವಿಪ್ಮೆಂಟ್, ಅಂದರೆ ನಮ್ಮ ಶಾಲೆಗೆ ಬೇಕಾಗುವಂಥ ಕೆಲವೊಂದು ಟೂಲ್ ಕಿಟ್ಸ್ ಇರುತ್ತೆ. ಆಮೇಲೆ ಮಿಸ್ಸೆಲೇನಿಯಸ್ ಎಕ್ವಿಪ್ಮೆಂಟ್ಸ್, ಮಿಸ್ಸೆಲೇನಿಯಸ್ ಅಂದರೆ ಬೇರೆ ಬೇರೆ ವಿವಿಧ ಒಂದು ಸಾಮಾನುಗಳು ನಮ್ಮ ಶಾಲೆಗೆ ಏನು ಬೇಕೋ ಅದನ್ನು ಅವರು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇಷ್ಟೆಲ್ಲ ಹೆಲ್ಪನ್ನು ನಮ್ಮ ಸಮಾಜ ಸ್ವಯಂ ಸೇವಕರು ಮತ್ತು ನಮ್ಮ ಸಮಾಜ ಸಹಭಾಗಿತ್ವದಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೆಲ್ಪ್ ಮಾಡೋದ್ರ ಮೂಲಕ ನಮ್ಮ ಶಾಲೆಯ ಒಂದು ಗುಣಮಟ್ಟವನ್ನು, ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸುವಂತಹ ಕೇಂದ್ರ ಸರ್ಕಾರದ ಈ ಪ್ರೋಗ್ರಾಮ್ ಅತ್ಯಂತ ಶ್ಲಾಘನೀಯವಾದದ್ದು ಅಂತ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಸೊ ಪ್ರೊಸೆಸ್ ಪ್ರೊವೈಡಿಂಗ್ ಸಪೋರ್ಟ್ ಟು ಸ್ಕೂಲ್, ನಮ್ಮ ಶಾಲೆಗಳಿಗೆ ಅವರು ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಒಂದು ಗ್ರಾಫಿಕ್, ಒಂದು ಮ್ಯಾಪ್ ಮೂಲಕ ಇಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಸೊ ಇದನ್ನು ನಾವು ಸ್ವಲ್ಪ ಡೀಟೇಲಾಗಿ ನೋಡೋಣ. ನೋಡಿ ಸ್ಕೂಲ್ದವರು ಏನು ಮಾಡಬೇಕು, ಯಾರೋ ಮಾರ್ಕ್ ನೋಡಿ, ಸ್ಕೂಲ್ ರಿಜಿಸ್ಟ್ರೇಷನ್ ಇವೆಲ್ಲ ಬೆನಿಫಿಟ್ಗಳು ನಾವು ಪಡಿಬೇಕಾದ್ರೆ ನಾವು ಸ್ಕೂಲ್ನವರು ಫಸ್ಟ್ ನಾವು ಈ ವಿದ್ಯಾಂಜಲಿ 2.0 ಕಾರ್ಯಕ್ರಮದಲ್ಲಿ ನಾವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕು. ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದ್ರ ಮೂಲಕ ಲಾಗಿನ್ ಆಗಬೇಕು ಅಂತ. ಸೊ ಸ್ಕೂಲ್ದವರು ಫಸ್ಟ್ ಏನು ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಆನ್ ಬೋರ್ಡ್ ಸ್ಕೂಲ್, ಈಗ ನಮ್ಮ ಸ್ಕೂಲ್ ರಿಜಿಸ್ಟ್ರೇಷನ್ಗೆ ಒಳಪಟ್ಟಿದ್ರೆ ನಮ್ಮ ಸ್ಕೂಲ್ ಆ ಒಂದು ಲಿಸ್ಟಲ್ಲಿ ಬರುತ್ತೆ. ನಮಗೆ ಸ್ವಯಂ ಸೇವಕರು ನಮ್ಮ ಶಾಲೆಗಳಿಗೆ ಬಂದು ಹೆಲ್ಪ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಸೆಕೆಂಡ್, ಒಂದು ವೇಳೆ ನಮ್ಮ ಸ್ಕೂಲ್ ರಿಜಿಸ್ಟ್ರೇಷನ್ ಅದರ ನಂತರ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಏನು ಮಾಡಬೇಕು ಅಂತಂದರೆ ಪಬ್ಲಿಕ್ ಸರ್ವಿಸ್ ಆರ್ ಆ್ಯಕ್ಟಿವಿಟಿ ಆ್ಯಂಡ್ ಆರ್ ಅಸೆಟ್ಸ್ ಆರ್ ಮಟೀರಿಯಲ್ ಎಕ್ವಿಪ್ಮೆಂಟ್ ರಿಕ್ವೆಸ್ಟ್. ಸೊ ನಾವು ಒಂದು ರಿಕ್ವೆಸ್ಟನ್ನು ಕಳಿಸ್ಬೇಕಾಗುತ್ತೆ. ಅಲ್ಲಿ ನಾವು ಹೆಲ್ಪ್ ನಮಗೆ ಶಾಲೆಗೆ ಬೇಕು ಎನ್ನುವಂಥದ್ದು. ಆ ಒಂದು ನೆಕ್ಸ್ಟ್ ಏನು ಮಾಡ್ತಾರೆ, ಪಬ್ಲಿಕ್ ಸರ್ವಿಸ್ ಆ್ಯಕ್ಟಿವಿಟಿ ಆರ್ ಅಸೆಟ್ಸ್ ಆರ್ ಮಟೀರಿಯಲ್ ಎಕ್ವಿಪ್ಮೆಂಟ್ ರಿಕ್ವೆಸ್ಟ್. ಸೊ ಸೇಮ್ ಅದೇ ಪ್ರೊಸೆಸ್ ಬರುತ್ತೆ. ಸೊ ಅವರು ನಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಕಂಟ್ರಿಬ್ಯೂಷನ್ ಇನ್ ಸರ್ವಿಸ್ ಆ್ಯಕ್ಟಿವಿಟಿ ಆ್ಯಂಡ್ ಆರ್ ಅಸೆಟ್ಸ್ ಮಟೀರಿಯಲ್ ಎಕ್ವಿಪ್ಮೆಂಟ್. ಸೊ ಅವರು ನಮಗೆ ಶಾಲೆಗೆ ಒಂದು ಹೆಲ್ಪ್ ಮಾಡೋದಕ್ಕೆ ಬರುವಂಥದ್ದು. ಸೊ ಇದು ಒಂದು ಅತ್ಯಂತ ಒಂದು ಸಮಾಜದ ಸಹಭಾಗಿತ್ವದಲ್ಲಿ ಸ್ವಯಂ ಸೇವಕರ ಸಹಾಯದಿಂದ ನಡೆಯುವಂಥ ಒಂದು ಪ್ರೋಗ್ರಾಮ್ ಆಗಿದ್ದು
ಒಂದು ವಿನೂತನವಾದ ಪ್ರೋಗ್ರಾಮ್ ಆಗಿದೆ. ಇಲ್ಲಿ ನಾವು ಶಾಲೆಯವರು ಫಸ್ಟ್ ಏನು ಮಾಡಬೇಕು, ನಾವು ಇಲ್ಲಿ ನಂಬರ್ 1 ಕೊಟ್ಟಿದ್ದಾನೆ, ಸ್ಕೂಲ್ ರಿಜಿಸ್ಟ್ರೇಷನ್ ಮಾಡಬೇಕು. ಸ್ಕೂಲ್ ರಿಜಿಸ್ಟ್ರೇಷನ್ ಅಂದರೆ ಅದಕ್ಕೆ ಇನ್ನೊಂದು ಹೆಸರೇನಿದೆ, ಆನ್ ಬೋರ್ಡಿಂಗ್ ಅಂತ. ಸೊ ಸ್ಕೂಲ್ ಶೆಲ್ ರಿಜಿಸ್ಟರ್ ದೆಮ್ಸೆಲ್ಸ್ ಆನ್ ವಿದ್ಯಾಂಜಲಿ ಪೋರ್ಟಲ್ ಬೈ ಪ್ರೊವೈಡಿಂಗ್ ದೇರ್ ಬೇಸಿಕ್ ಡೀಟೇಲ್ಸ್. ನಮ್ಮ ಶಾಲೆಯ ಸಂಪೂರ್ಣ ಮಾಹಿತಿನೆಲ್ಲ ಕೊಟ್ಬಿಟ್ಟು ನಾವು ರಿಜಿಸ್ಟರ್ ಆಗಬೇಕು. 1ನೇ ಪ್ರೊಸೆಸ್, ಇದು ನಮ್ಮ ಕೆಲಸ. 2ನೇ ಪ್ರೊಸೆಸ್ ಏನು ಮಾಡಬೇಕು ಅಂದರೆ ಪಬ್ಲಿಕ್ ಸರ್ವಿಸ್ ಆರ್ ಆ್ಯಕ್ಟಿವಿಟಿ ಆ್ಯಂಡ್ ಆರ್ ಅಸೆಟ್ಸ್ ಆರ್ ಮಟೀರಿಯಲ್ ಎಕ್ವಿಪ್ಮೆಂಟ್ ರಿಕ್ವೆಸ್ಟ್. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಆಫ್ಟರ್ ರಿಜಿಸ್ಟ್ರೇಷನ್ ಸ್ಕೂಲ್ ಶೆಲ್ ಪಬ್ಲಿಷ್ ದ ಸರ್ವಿಸ್ ಆರ್ ಆ್ಯಕ್ಟಿವಿಟಿ ಆ್ಯಂಡ್ ಆರ್ ಅಸೆಟ್ಸ್ ಆರ್ ಮಟೀರಿಯಲ್ ಎಕ್ವಿಪ್ಮೆಂಟ್ ಡೀಟೇಲ್ಸ್ ಫಾರ್ ರಿಕ್ವೈರ್ಡ್ ಎಕ್ಸ್ಟರ್ನಲ್ ಸಪೋರ್ಟ್ ಫ್ರಮ್ ದ ವಾಲಂಟಿಯರ್ಸ್. ಸೊ ನಾವೇನು ಮಾಡಬೇಕು, ರಿಜಿಸ್ಟರ್ ಆದರೆ ಅಷ್ಟೇ ನಮ್ಮ ಕೆಲಸ ಮುಗೀತು ಅಂತ ತಿಳ್ಕೊಬಾರ್ದು. ನಮ್ಮ ಶಾಲೆಗೆ ಯಾವ ರೀತಿಯ ಸಹಾಯ ಬೇಕು, ಆ ಒಂದು ಸಹಾಯದ ಒಂದು ರಿಕ್ವೆಸ್ಟನ್ನು ನಾವು ಸಲ್ಲಿಸಬೇಕಾಗುತ್ತೆ. ಅಂದರೆ ನಮ್ಮ ಶಾಲೆಗೆ ಸಬ್ಜೆಕ್ಟ್ ನಾಲೆಜ್ ಎಕ್ಸ್ಪರ್ಟ್ ಬೇಕಾ, ಫಾರ್ ಎಕ್ಸಾಂಪಲ್ ನಮ್ಮ ಶಾಲೆಗೆ ಇಂಗ್ಲೀಷ್ ಕೊರತೆ ಇದೆ, ಇಂಗ್ಲೀಷ್ ಪಾಠ ಹೇಳೋದಕ್ಕೆ ಯಾರಾದರೂ ಎಕ್ಸ್ಪರ್ಟ್ ಬರಬೇಕು ಅಂತ ಅದರ ರಿಕ್ವೆಸ್ಟ್ ನಾವು ಸಲ್ಲಿಸ್ಬೋದು. ಅಥವಾ ನಮ್ಮ ಶಾಲೆಗೆ ಕೆಲವೊಂದು ಕುಂದುಕೊರತೆಗಳಿವೆ, ಅದರ ರಿಕ್ವೆಸ್ಟ್ ಸಲ್ಲಿಸ್ಬೋದು. ನಮ್ಮ ಶಾಲೆಗೆ ಏನು ಅವಶ್ಯಕತೆ ಇದೆ ಅದರ ಒಂದು ರಿಕ್ವೆಸ್ಟನ್ನು ನಾವು ನೆಕ್ಸ್ಟ್ ಪ್ರೊಸೆಸಲ್ಲಿ ಸಲ್ಲಿಸಬೇಕಾಗುತ್ತೆ. ಇದು 2.0ದಲ್ಲಿ ಬರುತ್ತೆ. ಸೊ ಅದನ್ನು ಹೇಗೆ ಅಂತಂದರೆ ಇಲ್ಲಿ ಪಬ್ಲಿಷ್ ಸರ್ವಿಸ್ ಆರ್ ಆ್ಯಕ್ಟಿವಿಟಿ ಅಂದರೆ ನಮಗೆ ಏನು ಯಾವ ಸರ್ವಿಸ್ ನಮ್ಮ ಶಾಲೆಗೆ ಬೇಕು ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಅಸೆಟ್ಸ್ ಆರ್ ಮಟೀರಿಯಲ್ ಆರ್ ಎಕ್ವಿಪ್ಮೆಂಟ್ ರಿಕ್ವೆಸ್ಟ್, ಯಾವುದಾದ್ರೂ ನಮಗೆ ಶಾಲೆಗೆ ಅಸೆಟ್ಸ್ ಅಂದರೆ ಬೆನಿಫಿಟ್ ಏನಾದರೂ ಬೇಕು ಅಂದರೆ ಯಾವುದಾದ್ರೂ ಮೂಲ ಸೌಲಭ್ಯಗಳು ಬೇಕಾದರೆ ಆ ರಿಕ್ವೆಸ್ಟನ್ನು ನಾವು ಸಲ್ಲಿಸ್ಬೋದು. 3ನೇ ಪ್ರೊಸೆಸಲ್ಲಿ ಏನಾಗುತ್ತೆ, ವಾಲಂಟಿಯರ್ ರಿಜಿಸ್ಟ್ರೇಷನ್. ಆಮೇಲೆ ನಮ್ಮ ಶಾಲೆಗೆ ನಾವು ಏನು ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ಆ ಒಂದು ಬೇಸ್ ಮೇಲೆ ವಾಲಂಟಿಯರ್ ರಿಜಿಸ್ಟ್ರೇಷನ್ ಅಂದರೆ ಸ್ವಯಂ ಸೇವಕರು ಯಾರು ಸಹಾಯ ಮಾಡಬೇಕಂತಾರೋ ಅವರು ರಿಜಿಸ್ಟ್ರೇಷನ್ ಮಾಡುವಂಥದ್ದು. ಅಂದರೆ ವಾಲಂಟಿಯರ್ಸ್ ಶಾಲ್ ರಿಜಿಸ್ಟರ್ ದೆಮ್ಸೆಲ್ಸ್ ಆನ್ ವಿದ್ಯಾಂಜಲಿ ಪೋರ್ಟಲ್ ಬೈ ಪ್ರೊವೈಡಿಂಗ್ ದ ಬೇಸಿಕ್ ಡೀಟೇಲ್. ಸೊ ವಾಲಂಟಿಯರ್, ಫಾರ್ ಎಕ್ಸಾಂಪಲ್ ಈಗ ನಾನು ಸಹಾಯ ಮಾಡುವಂಥ ಮನಸ್ಸಿದೆ, ನನಗೆ ಸ್ವಯಂ ಸೇವಕನಾಗಿ ಸಹಾಯ ಮಾಡಬೇಕಂತ ಇದ್ದೀನಿ ಅಂದರೆ ನಾನು ನನ್ನ ಮಾಹಿತಿನ ತುಂಬಿಟ್ಟು ರಿಜಿಸ್ಟರ್ ಮಾಡಬೇಕು, ಅಂದಾಗ ಮಾತ್ರ ನಾನು ಬೇರೆ ಶಾಲೆಗಳಿಗೆ ಸಹಾಯ ಮಾಡಬಹುದು ಅಂತ. 4ನೇ ಪ್ರೊಸೆಸ್ ಏನೇ ಅಂತಂದರೆ ಸರ್ಚ್ ಇನ್ ಸರ್ವಿಸ್ ಆರ್ ಆ್ಯಕ್ಟಿವಿಟಿ ಆ್ಯಂಡ್ ಆರ್ ಅಸೆಟ್ಸ್ ಆರ್ ಮಟೀರಿಯಲ್ ಎಕ್ವಿಪ್ಮೆಂಟ್ ಅಂದರೆ ಸರ್ಚ್ ಮಾಡುವಂಥದ್ದು. ವಾಲಂಟಿಯರ್ಸ್ ಶೆಲ್ ಸರ್ಚ್ ಫಾರ್ ಪಬ್ಲಿಷ್ಡ್ ಸರ್ವಿಸ್ ಆರ್ ಆ್ಯಕ್ಟಿವಿಟಿ ಆ್ಯಂಡ್ ಆರ್ ಅಸೆಟ್ಸ್ ಆರ್ ಮಟೀರಿಯಲ್ ಎಕ್ವಿಪ್ಮೆಂಟ್ ರಿಕ್ವೆಸ್ಟ್ ಆ್ಯಂಡ್ ಶೆಲ್ ಶೋ ದೇರ್ ಇಂಟ್ರೆಸ್ಟ್ ಆನ್ ದ ಪೋರ್ಟಲ್. ಸ್ಕೂಲ್ ಶೆಲ್ ಅಥರೈಸ್ ವಾಲಂಟಿಯರ್ ಟು ಪಾರ್ಟಿಸಿಪೇಟ್ ಇನ್ ಸರ್ವಿಸ್ ಆರ್ ಆ್ಯಕ್ಟಿವಿಟಿ. ಅಂದರೆ ನಾವು ಒಂದು ವೇಳೆ ರಿಜಿಸ್ಟರ್ ಆಗಿದ್ದರೆ ಸ್ವಯಂ ಸೇವಕರಾದಂಥ ನಾವು ರಿಜಿಸ್ಟರ್ ಮಾಡ್ಕೋಬೇಕು. ಆಮೇಲೆ ನಾವು ಸರ್ಚ್ ಮಾಡ್ತಾ ಇರಬೇಕು. ಏನು ಸರ್ಚ್ ಮಾಡಬೇಕು ಅಂತಂದರೆ ಯಾವ ಶಾಲೆಗಳಿಗೆ ನಾನು ಹೋಗಬೇಕು, ನಾನು ಯಾವ ಶಾಲೆಗಳಿಗೆ ಹೋಗಿ ಯಾವ ಶಾಲೆಯವರು ರಿಕ್ವೆಸ್ಟ್ ಕಳಿಸಿದ್ದಾರೆ ಆ ಒಂದು ಶಾಲೆಗಳಿಗೆ ನಾವು ಹೋಗಿ ಅವರು ಯಾವ ಒಂದು ಹೆಲ್ಪ್ ಕೇಳಿದರೆ ಆ ಹೆಲ್ಪನ್ನು ನಾವು ಕೊಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು 4ನೇ ಒಂದು ಪ್ರೊಸೆಸ್. 5ನೇ ಪ್ರೊಸೆಸ್ ಏನಿದೆ ಅಂತಂದರೆ ಕಂಟ್ರಿಬ್ಯೂಟ್ ಇನ್ ಸರ್ವಿಸ್ ಆರ್ ಆ್ಯಕ್ಟಿವಿಟಿ ಆ್ಯಂಡ್ ಅವರ್ ಅಸೆಟ್ಸ್ ಆರ್ ಮಟೀರಿಯಲ್ ಎಕ್ವಿಪ್ಮೆಂಟ್. ವಾಲಂಟಿಯರ್ಸ್ ಶಾಲ್ ಪಾರ್ಟಿಸಿಪೇಟ್ ಇನ್ ಸ್ಕೂಲ್ ಸರ್ವಿಸ್ ಆ್ಯಕ್ಟಿವಿಟಿ ಆ್ಯಂಡ್ ಅವರ್ ಅಸೆಟ್ಸ್ ಮಟೀರಿಯಲ್ ಎಕ್ವಿಪ್ಮೆಂಟ್ ಆ್ಯಸ್ ಪರ್ ದ ಅಗ್ರೀಡ್ ಸ್ಕೋಪ್ ಆ್ಯಂಡ್ ಟರ್ಮ್ಸ್ ವಿತ್ ದ ಸ್ಕೂಲ್ ಆಫ್ಟರ್ ಸಕ್ಸಸ್ಫುಲ್ ಕಂಪ್ಲೀಷನ್ ಸರ್ವಿಸ್. ನಾವು ಯಾವ ಶಾಲೆಗಳಿಗೆ ಹೋಗಬೇಕು ಆ ಶಾಲೆಗಳಿಗೆ ಹೋಗಿ ಅಲ್ಲಿನ ಒಂದು HM ಅವರ ಒಂದು ಅಂಡರ್ನಲ್ಲಿ ನಾವು ಅವರಿಗೆ ಹೆಲ್ಪ್ ಮಾಡಿಬಿಟ್ಟು ಈ ರೀತಿ ಮಾಡಿದಾಗ ನಮ್ಮ ಇದು ಒಂದು ಸಕ್ಸಸ್ಫುಲ್ ಕಂಪ್ಲೀಷನ್ ಇದು ಆಗುತ್ತೆ ಅಂತ. ಸೊ ಬ್ರೀಫ್ ಅಲಾಂಗ್ ವಿತ್ ಫೋಟೋಗ್ರಾಫ್ ಶೆಲ್ ಬಿ ಅಪ್ಲೋಡ್ ಆನ್ ಸಿಸ್ಟಮ್. ನಾವು ಮಾಡಿರುವಂಥ ಸೇವೆಗೆ ಒಂದು ಪ್ರೂಫ್ ಆಗಿ ಇಲ್ಲ ನಾವು ಫೋಟೋಗಳನ್ನು ತೆಗೆದುಕೊಂಡು ಅದನ್ನು ಅಪ್ಲೋಡ್ ಕೂಡ ಮಾಡುವಂಥದ್ದು 5ನೇ ಪ್ರೊಸೆಸ್. ಸೊ ಕೊನೆಯ ಒಂದು ಪ್ರೊಸೆಸ್ ಏನಪ್ಪ ಅಂದರೆ ಫೀಡ್ಬ್ಯಾಕ್. ಬೋತ್ ವಾಲಂಟಿಯರ್ ಆ್ಯಂಡ್ ಸ್ಕೂಲ್ ಪ್ರೊವೈಡ್ ಫೀಡ್ಬ್ಯಾಕ್ ಟು ಈಚ್ ಅದರ್ ಫಾರ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ನಾವು ಸರ್ವಿಸನ್ನು ನಾವು ಸ್ಕೂಲಿಗೆ ಕೊಡೋಕೆ ಹೋಗ್ತೀವಲ್ಲ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ, ನಾವು ಯಾವ ರೀತಿ ಮಾಡಿದ್ದೀವಿ ಅಂತ. ನಾವು ಕೂಡ ಅವರಿಗೆ ಫೀಡ್ಬ್ಯಾಕ್ ಕೊಡಬೇಕು, ಏನು ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ. ಸೊ ಇದು 6ನೇ ಒಂದು ಪ್ರೊಸೆಸ್ಸು. ಈ ರೀತಿಯಾಗಿ ಇದು ಅತ್ಯಂತ ಒಂದು ಇಂಟಿಗ್ರೇಟೆಡ್ ಪ್ರೊಸೆಸ್ಸು. ಸೊ ಇಲ್ಲಿ ಸಮುದಾಯದ ಸಹಭಾಗಿತ್ವದಿಂದ ನಾವು ನಮ್ಮ ಶಾಲೆಯ ಶಿಕ್ಷಣ ಗುಣಮಟ್ಟವನ್ನು ಇಂಪ್ರೂವ್ ಮಾಡುವಂಥ ಪ್ರೋಗ್ರಾಮ್. ಸೊ ಇದಕ್ಕೆ ನಾವು ಕೈ ಜೋಡಿಸುವಂಥ ಪ್ರಯತ್ನವನ್ನು ಮಾಡಬೇಕು. ನಾವು ಕೂಡ ವಾಲಂಟಿಯರಾಗಿ ರಿಜಿಸ್ಟ್ರೇಷನ್ ಮಾಡುವಂಥ ಪ್ರೊಸೆಸ್ ಮಾಡಬೇಕು. ಸೊ ಮುಂದಿನ ವೀಡಿಯೋದಲ್ಲಿ ನಾನು ರಿಜಿಸ್ಟರ್ ಮಾಡುವಂಥ ಪ್ರೊಸೆಸ್ಸನ್ನು ನಾನು ಹೇಳುವುದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಥ್ಯಾಂಕ್ ಯು ಎವ್ರಿ ಒನ್. ಪ್ಲೀಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ತಾವು ಮಾಡ್ಬೋದು. ಥ್ಯಾಂಕ್ ಯು ಎವ್ರಿ ಒನ್.